ಕಳೆದ 4 ದಿನಗಳಿಂದ ಇಂಡಿಗೋ ಏರ್ಲೈನ್ಸ್ ಅವಾಂತರದಿಂದಾಗಿ ಪ್ರಯಾಣಿಕರು ಸಿಕ್ಕಾಪಟ್ಟೆ ತೊಂದರೆಯನ್ನು ಅನುಭವಿಸ್ತಾ ಇದ್ರು, ಪರದಾಡ್ತಾ ಇದ್ರು. ಸದ್ಯ ಏರ್ಪೋರ್ಟ್ನಲ್ಲಿ ಕೊಂಚ ವಾತಾವರಣ ತಿಳಿಯಾಗಿದೆ. ಪ್ರಯಾಣಿಕರ ಸಹಾಯಕ್ಕೆ ಏರ್ಪೋರ್ಟ್ನ ಸಿಬ್ಬಂದಿಗಳು ಧಾವಿಸಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಾತಾವರಣ ಕೊಂಚ ತಿಳಿಯಾಗಿದೆ. ಪ್ರಯಾಣಿಕರ ಸಹಾಯಕ್ಕೆ ಏರ್ಪೋರ್ಟ್ನ ಸಿಬ್ಬಂದಿಗಳು ಧಾವಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇಂಡಿಗೋ ವಿಮಾನ ವಿಳಂಬ ಹಿನ್ನೆಲೆ ಅಲ್ಲೇ ಇದ್ದಾರೆ ಒಂದಷ್ಟು ಮಂದಿ ಪ್ರಯಾಣಿಕರು. ಕೆಲ ವಿಮಾನ ಹಾರಾಟ ಹಿನ್ನೆಲೆ ಈಗ ಪ್ರಯಾಣಿಕರ ಸಂಖ್ಯೆ ಕೂಡ ಒಂದು ಸ್ವಲ್ಪ ಕಡಿಮೆ ಆಗಿದೆ. ರದ್ದಾದ ಫ್ಲೈಟ್ಸ್ ಬಗ್ಗೆ ಸಂಸ್ಥೆಯಿಂದ ಪ್ರಯಾಣಿಕರಿಗೆ ಮಾಹಿತಿ ಕೊಡಲಾಗಿದೆ. ಮಾಹಿತಿ ಸಿಕ್ಕ ಹಿನ್ನೆಲೆ ಏರ್ಪೋರ್ಟ್ನತ್ತ ಪ್ರಯಾಣಿಕರು ಬಂದಿಲ್ಲ. ಯಾಕಂತಂದರೆ ಈಗ ಕಳೆದ 4 ದಿನದಿಂದ ಅವ್ರಿಗೆ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ವರೆಗೂ ಏರ್ಪೋರ್ಟಿಗೆ ಬಂದಾದ್ಮೇಲೆ ಗೊತ್ತಾಗ್ತಾ ಇತ್ತು ಅವರು ಹೋಗ್ತಾ ಇದ್ದಂಥ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ. ಬಟ್ ಈಗ ಮುಂಚೆನೇ ಅವರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಏರ್ಪೋರ್ಟ್ನತ್ತ ಬರುವಂತಹ ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ಸಹಜ ಸ್ಥಿತಿಗೆ ಬರ್ತಾ ಇದೆ. ಏರ್ಪೋರ್ಟ್ನ ಡಿಪಾರ್ಚರ್ ಗೇಟ್ಗಳು ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಹಾರಾಟ ನಡೆಸ್ತಾ ಇರುವ ವಿಮಾನಗಳ ಮಾಹಿತಿಯನ್ನು ಕೂಡ ಅಲ್ಲಿ ಪ್ರಕಟಣೆ ಮಾಡಲಾಗಿದೆ. ವಿಮಾನಗಳ ಹಾರಾಟ ಆರಂಭವಾದ ಹಿನ್ನೆಲೆ ಸದ್ಯ ಪ್ರಯಾಣಿಕರೆಲ್ಲರೂ ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಅದರ ಜೊತೆಗೆ ಪ್ರಯಾಣಿಕರಿಗೆ ನೀರು, ಆಹಾರ ವ್ಯವಸ್ಥೆಯನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಇಂಡಿಗೋ ವಿಮಾನ ಹಾರಾಟಗಳಲ್ಲಿ ಕೊಂಚ ರಿಲೀಫ್ ಕಂಡಿದ್ದು, ಈಗ ಪ್ರಯಾಣಿಕರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಲೈಟ್ಗಳನ್ನು ಹತ್ತುವಂತ ಕೆಲಸ ಆಗ್ತಿದೆ. ಈಗ ನಾವು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಫ್ಲೈಟ್ ಬುಕ್ಕಿಂಗ್ ಕನ್ಫರ್ಮ್ ಆಗಿರೋರಿಗೆ ಒಂದು ಸಾಲು, ಮತ್ತೆ ಕೊಂಚ ಗೊಂದಲಗಳಿಗೆ ಈಡು ಮಾಡಿರುವಂತವರಿಗೆ ಮತ್ತೊಂದು ಸಾಲನ್ನ ಈಗ ಏರ್ಪೋರ್ಟ್ ಆಡಳಿತ ಮಂಡಳಿ ಪ್ರತ್ಯೇಕವಾದಂತ ಸಾಲನ್ನ ಮಾಡಿರುವಂತದ್ದು. ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇನ್ನು ಫ್ಲೈಟ್ ಬುಕ್ಕಿಂಗ್ ಮಾಡಿ ಮತ್ತೆ ಟೇಕ್ ಆಫ್ ಕನ್ಫರ್ಮ್ ಆಗದೆ ಇರುವಂತ ಕಾರಣ ಪ್ರಯಾಣಿಕರು ಸಹ ಸಾಕಷ್ಟು ಗೊಂದಲಕ್ಕೆ ಈಡಾಗಿರುವಂತದ್ದು. ಈಗ ನಿನ್ನೆಯಂತೆ ಇವತ್ತು ಸಹ ಸಾಕಷ್ಟು ಏನು ಮನಕಲಕುವಂತ ಸಮಸ್ಯೆಗಳು ನಮ್ಮ ಕಣ್ಮುಂದೆ ಇರುವಂತದ್ದು. ಅಂದ್ರೆ ತನ್ನ ಮಗಳ ಹೆರಿಗೆಗೋಸ್ಕರ ಹೊರ ದೇಶದಲ್ಲಿರುವಂತ ಮಗಳನ್ನ ಭೇಟಿ ಆಗ್ಲಿಕ್ಕೆ ಹೋಗ್ಬೇಕಾದಂತ ತಂದೆ ದೆಹಲಿಗೆ ವೀಸಾ ಮಾಡಿಸ್ಲಿಕ್ಕೆ ಬುಕ್ ಆಗಿರುತ್ತೆ ಫ್ಲೈಟು. ಅದು ಕೂಡ ಈಗ ಯಾವುದೇ ರೀತಿಯಾದಂತಹ ತಾರ್ಕಿಕ ಅಂತ್ಯಕ್ಕೆ ಕಾಣದೇ ಇರುವಂತ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಇದರ ನಡುವೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ವಿಮಾನ ಸಂಸ್ಥೆಗಳು ನಿಗದಿತ ದರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ದರ ವಸೂಲಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೂ ಸಹ ಸಾಕಷ್ಟು ಆರ್ಥಿಕ ಹೊಡೆತ ಬೀಳ್ತಿದೆ ಅಂತೇಳಿ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆಯನ್ನ ತಮ್ಮ ಅಳಲನ್ನ ತೋಡ್ಕೊಂತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ವಿಮಾನಗಳು ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೇಶದಲ್ಲಿರುವಂತಹ ನಾನಾ ಭಾಗಗಳಿಗೆ ಮತ್ತು ವಿದೇಶಗಳಿಗೆ ಹಾರಾಟ ಬೆಳೆಸಿರುವಂತದ್ದು. ಈ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ತಲೆದೂರಿರುವಂತದ್ದು. ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಇಂಡಿಗೋ ಸಂಸ್ಥೆ ಏನಿದೆ ಇನ್ನಷ್ಟು ಮತ್ತಷ್ಟು ಸಮಸ್ಯೆಗಳನ್ನ ತಿಳಿಗೊಳಿಸಿ ಪ್ರಯಾಣಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬಗೆಹರಿಸಿಕೊಡ್ಬೇಕಂತೇಳಿ ಗ್ರಾಹಕರು ಪ್ರಯಾಣಿಕರು ಆಗ್ರಹ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಹೇಶ್ BM ಗ್ಯಾರಂಟಿ ನ್ಯೂಸ್, ದೇವನಹಳ್ಳಿ.